ಮತ್ತೊಂದು ಕ್ಯೂಸ್ ಕಡೆ ಹೋದಾಗ ಮೀನಿಗೆ ಬರ್ತಕ್ಕಂಥ ಏನು ರೋಗಗಳಿರ್ಬೋದು, ಸೊ ಮೈನರ್ ಕ್ರಾಪ್ಸ್ ಬಾಕ್ಸ್, ಸೊ ಹೀಗೆ ಹಲವಾರು ರೀತಿಯ ಒಂದು ಇನ್ಫಾರ್ಮೇಶನ್ ಈ ಒಂದು ಕ್ಯೂಸ್ಕಲ್ಲಿದೆ. ಸೊ ಹಾಗೆ ಮೀನಿನ ತಳಿಗಳು ಸಹ ಇಲ್ಲಿ ನೀವು ನೋಡ್ಬೋದು. ಹಾರ್ಗಿ ಮೀನು ಅಂತ ಅಂದ್ಬಿಟ್ಟು, ಮತ್ತೆ ಕೋಲ್ಸಾ ಮೀನು ಅಂತ ಅಂದ್ಬಿಟ್ಟು, ಇದೆಲ್ಲ ಸಿಹಿ ನೀರು ಮೀನಿನ ತಳಿಗಳು. ಇನ್ನೊಂದು ಕರ್ನಾಟಿಕಸ್ ಅಂತ ಅಂದ್ಬಿಟ್ಟು ನಮ್ಮ ರಾಜ್ಯದ ತಳಿ ಇರ್ಬೋದು ಈ ಒಂದು ಮೀನಿನ ತಳಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ನಿಮ್ಮ ಒಂದು ಕಿಯೋಸ್ಕ್ ನೋಡ್ತಾ ಇದೆ. ಸೊ ಈ ಒಂದು ಕಿಯೋಸ್ಕ್ ಅಲ್ಲಿ ಏನೇನು ಇನ್ಫಾರ್ಮೇಶನ್ ರೈತರುಗಳಿಗೆ ಸಿಗಬಹುದು? ನಮ್ಮ ಸೆಂಟ್ರು ಈಗ ಹೆಸರು ಕೇಂದ್ರೀಯ ಸಿಹಿನೀರು ಜಲಕೃಷಿ ಸಂಸ್ಥೆ ಅಂತ. ನಮ್ಮ ಮುಖ್ಯ ಕಚೇರಿ ಇರೋದು ಭುವನೇಶ್ವರದಲ್ಲಿ, ಮತ್ತು ನಮ್ಮದು ಪ್ರಾದೇಶಿಕ ಸಂಶೋಧನಾ ಕೇಂದ್ರ ಹೆಸರುಘಟ್ಟದಲ್ಲಿದೆ. ನಾವು ಮುಖ್ಯವಾಗಿ ಭಾರತದಲ್ಲಿ ಜಲಕೃಷಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿವಿಧ ಥರದ ಸಂಶೋಧನೆಗಳು ನಮ್ಮ ಕೇಂದ್ರದಲ್ಲಿ ನಡೀತಾ ಇದೆ. ನಮ್ಮ ಪ್ರಾದೇಶಿಕ ಸಂಶೋಧನಾ ಕೇಂದ್ರ ಹೆಸರುಘಟ್ಟದಲ್ಲಿ ನಮ್ಮ ಕರ್ನಾಟಕದ ನದಿಗಳಲ್ಲಿ ಅಳಿವಿನಂಚಿನಲ್ಲಿ ಇರುವಂತಹ ಮೀನುಗಳನ್ನು ಅವುಗಳನ್ನು ತಂದು ನಮ್ಮ ಕೇಂದ್ರಕ್ಕೆ ತಂದು ಅವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಂತಾನೋತ್ಪತ್ತಿ ಮಾಡಿ ಮತ್ತೆ ಅವುಗಳನ್ನು ಪುನಃ ಅದರ ನ್ಯಾಚುರಲ್ ಹ್ಯಾಬಿಟೇಟ್ಗೆ ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಜೊತೆಯಾಗಿ ಇಂತಹ ಮೀನುಗಳನ್ನು ನಾವು ಸಾಮಾನ್ಯವಾಗಿ ಮೀನು ಸಾಕಣೆಯಲ್ಲಿ ಬಳಸುವಂತಹ ಭಾರತೀಯ ಗೆಂಡೆ ಮೀನುಗಳ ಜೊತೆಯಾಗಿ ಇವುಗಳನ್ನು ಕೂಡ ನಾವು ಸಾಕಾಣಿಕೆ ಮಾಡಿದರೆ ಲಾಭದಾಯಕ ಇದೆಯಾ, ಅಥವಾ ಯಾವ ರೀತಿ ಸಾಕ್ಬೋದು, ಎಷ್ಟು ಪ್ರಮಾಣದಲ್ಲಿ ನಾವು ಬಿತ್ತನೆ ಮಾಡಬೇಕು, ಅವುಗಳಿಗೆ ಯಾವ ಆಹಾರ ಕೊಡಬೇಕು, ಅವುಗಳನ್ನು ಸಾಕುವಾಗ ಬರುವಂತಹ ರೋಗಗಳನ್ನು ಯಾವ ರೀತಿಯಾಗಿ ನಾವು ಪರಿಣಾಮಕಾರಿಯಾಗಿ ನಾವು ಕಂಟ್ರೋಲ್ ಮಾಡುವುದು ಇತ್ಯಾದಿಗಳ ಬಗ್ಗೆ ನಮ್ಮ ಕೇಂದ್ರದಲ್ಲಿ ನಾವು ಸಂಶೋಧನೆಗಳು ಮಾಡ್ತಾ ಇದ್ದೇವೆ. ಈಗ ರೈತರುಗಳಿಗೆ ನಿಮ್ಮ ಒಂದು ಸೆಂಟರ್ ಕಡೆ ಏನಾದ್ರು ಮೀನಿನ ಮರಿಗಳೇನಾದ್ರು ಕೊಡ್ತೀರಾ ಸಾಕ್ಲಿಕ್ಕೆ? ನಮ್ಮ ಕೇಂದ್ರದಲ್ಲಿ ಮುಖ್ಯವಾಗಿ ಈ ಮೀಡಿಯಂ ಕಾರ್ಪ್ಸ್ ಅಂತ ಹೇಳ್ತೀವಿ. ನಾವೇನು ನಮ್ಮ ಕರ್ನಾಟಕದ ನದಿಗಳಲ್ಲಿ ಹರಿಯುವಂತಿರುವ ಈ ಕೆಲವು ಜಾತಿ ಮೀನುಗಳು, ಈಗ ಹರಗಿ ಮೀನು ಅಂತ ಇದೆ, ಇದು ನಮ್ಮ ತುಂಗಾ ನದಿಯಲ್ಲಿ ಇರುವಂಥ ಮೀನುಗಳು. ಇದು ಒಂದು ಎಂಡೇಂಜರ್ಡ್ ಮೀನು, ಯಾಕಂದರೆ ಅಪಾಯದ ಅಂಚಿನಲ್ಲಿ ಇರುವಂಥ ಮೀನು. ಈ ಮೀನನ್ನು ನಮ್ಮ ಕೇಂದ್ರಕ್ಕೆ ತಂದು ಸಾಕಷ್ಟು ಪ್ರಮಾಣದಲ್ಲಿ ನಾವು ಸಂತಾನೋತ್ಪತ್ತಿ ಮಾಡಿ ಇದನ್ನು ಪುನಃ ನದಿಗೆ ಬಿಟ್ಟಿದ್ದೇವೆ. ಮಾತ್ರವಲ್ಲ, ನಾವು ರೈತರ ಕೊಳಗಳಲ್ಲಿ ಕೂಡ ಯಾವ ರೀತಿ ಬೆಳೆಯುತ್ತದೆ ಎಂಬುದನ್ನು ನೋಡಲಿಕ್ಕೆ ಕೆಲವಾರು ರೈತರ ಕೊಳಗಳಲ್ಲಿ ಕೂಡ ನಾವು ಅದರ ಮರಿಗಳನ್ನು ಬಿತ್ತನೆ ಮಾಡಿ ಅದರ ಬೆಳವಣಿಗೆಯನ್ನು ನಾವು ಪರೀಕ್ಷಿಸಿದ್ದೇವೆ. ಅದು ಮಾತ್ರ ಅಲ್ಲದೆ ನಮ್ಮ ಕೇಂದ್ರದಲ್ಲಿ ನಮ್ಮ ರಾಜ್ಯದ ಮೀನಾದ ಕರ್ನಾಟಕದ ರಾಜ್ಯ ಮೀನು ಅಂದರೆ ಕರ್ನಾಟಿಕಸ್ ಅಂತೇಳಿ, ಈ ರಾಜ್ಯದ ಮೀನನ್ನು ಕೂಡ ಇಡೀ ನಮ್ಮ ಬಹುಶಃ ದೇಶದಲ್ಲೇ ಕೇವಲ ನಮ್ಮ ಕೇಂದ್ರದಲ್ಲಿ ಮಾತ್ರ ಇದನ್ನು ನಾವು ಪ್ರತ್ಯುತ್ಪಾದನೆ ಮಾಡುವಂಥದ್ದು. ಇದು ಮಾತ್ರ ಅಲ್ಲದೆ ನಮ್ಮ ತುಂಗಾ ನದಿಯಲ್ಲಿ ಅಳಿವಿನಂಚಿನ ಇನ್ನೊಂದು ಮೀನಿದೆ, ಕೊಳಸ ಮೀನು ಅಂತ. ಈ ಮೀನಿನ ತಳಿಯನ್ನು ಕೂಡ ನಮ್ಮ ಕೇಂದ್ರದಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಇದು ಮಾತ್ರ ಅಲ್ಲದೆ ನಮ್ಮ ಕಾವೇರಿ ನದಿಯಲ್ಲಿ ಇರುವಂಥ ಇನ್ನೊಂದು ಮೀನಿದೆ, ಇದು ಲೇಬಿಯೋ ಕೊಂಟಿಯಸ್ ಅಂತ. ಈ ಜಾತಿಯ ಮೀನುಗಳನ್ನು ಕೂಡ, ಮತ್ತು ಮಾಸೀರ್ ಅಂತ ಮೀನಿದೆ, ಬಿಳಿ ಮೀನು ಅಂತ ಹೇಳ್ತೀವಿ. ಈ ಎಲ್ಲ ಜಾತಿಯ ಮೀನುಗಳು ನಮ್ಮ ಕೇಂದ್ರದಲ್ಲಿ ನಾವು ಉತ್ಪಾದನೆ ಮಾಡಿ, ಯಾರು ರೈತರು ಆಸಕ್ತಿ ಇದೆ ತಮ್ಮ ಕೊಳಗಳಲ್ಲಿ, ಇದು ನಾಟಿ ಮೀನುಗಳು ಒಂಥರ. ಯಾಕೆಂದ್ರೆ ಇದು ಭಾರತೀಯ ಗೆಂಡೆ ಮೀನುಗಳಷ್ಟು ಇದು ಬೆಳೆಯಲ್ಲ. ಇವು ಸ್ವಲ್ಪ ಪೋಷಕಾಂಶಗಳ ಪ್ರಮಾಣ ಜಾಸ್ತಿ ಇದೆ, ನ್ಯೂಟ್ರಿಟಿವ್ ವ್ಯಾಲ್ಯೂ ಜಾಸ್ತಿ ಇದೆ. ಯಾರು ತಮ್ಮ ಕೊಳಗಳಲ್ಲಿ ಬೆಳೆಯಲಿಕ್ಕೆ ಆಸಕ್ತಿ ಇದೆಯೋ ಇವರು ನಮ್ಮ ಕೇಂದ್ರದಿಂದ ಹೆಸರುಘಟ್ಟದಲ್ಲಿರುವಂಥ ನಮ್ಮ ಕೇಂದ್ರವನ್ನು ಸಂಪರ್ಕಿಸಿದಲ್ಲಿ ಅವರಿಗೆ ನಾವು ಇದು ಬಿತ್ತನೆ ಮೀನು ಮರಿಗಳನ್ನು ನಾವು ಕೊಡಲಿಕ್ಕೆ ಸದಾ ಸಿದ್ಧರಿದ್ದೇವೆ. ಓಕೆ ಸರ್, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಸರ್? ನಮ್ಮ ಕಾಂಟ್ಯಾಕ್ಟ್ ನಂಬರ್ 94488634008. ಥ್ಯಾಂಕ್ ಯು ಸರ್.